ಬಿಸಿ ಉಸಿರಿನಲ್ಲಿ ಬರುವಂತದ್ದು ಒಂದು ನೋವಿನ ಕ್ಷಣಗಳಾಗಿರ್ಬೋದು, ಅಥವಾ ತಣ್ಣನೆ ಒಂದು ಗಾಳಿಯಲ್ಲಿ ಬರುವುದು ಒಂದು ನೆಮ್ಮದಿ ಜೀವನ ಆಗಿರ್ಬೋದು. ಅದ್ಯಾವುದು ಕೂಡ ಶಾಶ್ವತ ಅಲ್ಲ. ಒಂದು ನಿರಂತರ ನಮ್ಮ ಜೀವನ ಆಗಿರ್ಬೋದು, ಅಥವಾ ನಮ್ಮ ಕಷ್ಟ ಸುಖಗಳನ್ನೋದು ಒಂದು ಹರಿಯುತ್ತಿರುವ ನೀರಿನಂತೆ ಅದ್ಯಾವುದು ಕೂಡ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಹೊರತಾಗಿ ನಾವೊಂದು ಜೀವನದ ಜೊತೆ ಯುದ್ಧ ಮಾಡಲೇಬೇಕು. ಒಳ್ಳೆಯದಕ್ಕಾಗಿರ್ಬೋದು ಕೆಟ್ಟದಕ್ಕಾಗಿರ್ಬೋದು ಆ ಕಾಲ ಒಂದು ಮೀರಿ ಹೋಗ್ಬೇಕಂದ್ರೆ ನಾವು ಜೀವನವನ್ನು ನಡೆಸಲೇಬೇಕು. ಹೊರತಾಗಿ ಒಂದು ತಪ್ಪು ಕಲ್ಪನೆಗಳು ಮಾಡೋದ್ರ ಮುಖಾಂತರ ನಾವು ಜೀವನ ವ್ಯರ್ಥ ಮಾಡ್ತೇವೆ. ಅದೆಷ್ಟೋ ಜನ ಒಂದು ಜೀವನವೇ ಇಷ್ಟೇ ಅಂತ ಹೇಳಿ ಎಷ್ಟೋ ಜನ ಒಂದು ಹತ್ಯೆಗಳನ್ನು ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಅವರನ್ನವರೇ ಒಂದು ಬಲಿ ಮಾಡ್ಕೊಳ್ತಾರೆ. ಅದೆಲ್ಲ ತಪ್ಪು. ಜೀವನ ಎನ್ನುವುದು ತುಂಬಾ ಅತ್ಯಮೂಲ್ಯ. ಇಂತಹ ಒಂದು ಜೀವನದಲ್ಲಿ ನಾವು ಅಥವಾ ಒಂದು ನಮಗೆ ಮಾನವ ಜನ್ಮ ಸಿಕ್ಕಿದೆ ಅಂದ್ರೆ ನಾವು ಒಂದು ಕೋಟಿ ಪುಣ್ಯಗಳನ್ನು ಮಾಡಿರ್ತೀವಿ. ಹಾಗಾಗಿ ಈ ಜನ್ಮವನ್ನು ದೇವರು ಒಂದು ಕರ್ಕೊಂಡು ಹೋಗುವಾಗ ಮಾತ್ರ ಹೋಗ್ಬೇಕು. ಹೊರತಾಗಿ ನಮ್ಮ ಒಂದು ತಪ್ಪುಗಳು ಅಥವಾ ಜೀವನವೇ ಇಷ್ಟೇ ಅಂತ ಹೇಳಿ ಒಂದು ಯಾವುದೇ ರೀತಿ ಕೆಟ್ಟ ನಿರ್ಧಾರಗಳನ್ನು ಕೂಡ ನಾವು ತೆಗೆದುಕೊಳ್ಳಬಾರ್ದು. ಹಾಗಾಗಿ ಈ ಸಮಯ ಅನ್ನೋದು ಕಳೆದು ಹೋಗ್ತದೆ ಅನ್ನೋದನ್ನ ನಾವು ಯಾವತ್ತು ನೆನಪಿನಲ್ಲಿ ಇಟ್ಕೋತೇವೆ. ನಮ್ಮ ಜೀವನದಲ್ಲಿ ನಮ್ಗೆ ಯಾವುದೇ ರೀತಿಯ ಒಂದು ಸುಖಗಳಾಗಿರ್ಬೋದು ದುಃಖಗಳನ್ನು ನೆನಪಿಸದೆ ಈ ಸಮಯ ಕಳೆದು ಹೋಗ್ತದೆ ಅನ್ನೋದನ್ನ ಅಷ್ಟೇ ಆಲೋಚನೆ ಮಾಡಿದ್ರೆ ನಮ್ಮ ಜೀವನ ಒಂದು ಸುಖಮಯ ಜೀವನವಾಗ್ತದೆ. ಅಷ್ಟೇ ಅಲ್ಲದೆ ಒಂದು ನಾವು ಯಾವುದೇ ರೀತಿಯ ಒಂದು ನೆಗೆಟಿವ್ ಥಾಟ್ಸ್ ಕೂಡ ನಮ್ಮ ಒಂದು ಜೀವನದಲ್ಲಿ ಬರುವುದಿಲ್ಲ. ಹೊರತಾಗಿ ಈ ಒಂದು ಸಮಯ ಕಳೆದು ಹೋಗ್ತದೆ ಅನ್ನೋದನ್ನು ಮಾತ್ರ ನಮಗೆ ಇರ್ತದೆ. ಮತ್ತೆ ಅಷ್ಟೇ ಅಲ್ಲದೆ ನಾವು ಒಂದು ಯಾವ ರೀತಿಯಾಗಿ ಯೋಚನೆ ಮಾಡ್ತೇವೆ ಅದೇ ನಮ್ಮ ಜೀವನದಲ್ಲಿ ನಡೀತದೆ. ಯಾವತ್ತು ನಾವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ಅದೆಷ್ಟೇ ಕಷ್ಟ ಇರಲಿ, ಇವತ್ತು ನೆಕ್ಸ್ಟ್ ಕ್ಷಣಕ್ಕೆ ನಮ್ಮ ಹತ್ರ ಊಟ ಇಲ್ಲ ಪರವಾಗಿಲ್ಲ, ಆದ್ರೆ ನಾನು ಬದುಕ್ತೇನೆಂಬ ಧೈರ್ಯ ಇದ್ರೆ ಜೀವನದಲ್ಲಿ ಯಶಸ್ವಿ ಆಗ್ತದೆ. ಈ ಸಮಯ ಅನ್ನೋದು ಕಳೆದು ಹೋಗ್ತದೆ. ಸುಖ ಆಗ್ಲಿ ದುಃಖ ಆಗ್ಲಿ ಅದು ಯಾವತ್ತೂ ಕೂಡ ಪರ್ಮನೆಂಟ್ ಅಲ್ಲ ಅನ್ನೋದನ್ನು ಶ್ರೀಕೃಷ್ಣರ ಒಂದು ವಾಕ್ಯದಲ್ಲಿ ಕೇಳಿರ್ತೇವೆ. ಈ ಸಮಯ ಅನ್ನೋದು ಒಂದು ಹಾಗೆ ಹೋಗ್ತದೆ ಅನ್ನೋದನ್ನು ನಾವು ಕೇಳಿರ್ತಾರೆ, ಅಥವಾ ಈ ಸಮಯ ಅನ್ನೋದು ಮತ್ತೆ ಬರುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರ ಒಂದು ವಾಕ್ಯದಲ್ಲಿ ಕೇಳಿರ್ತೇವೆ. ಯಾಕೆ ಈ ಸಮಯ ಮತ್ತೆ ಬರುವುದಿಲ್ಲ? ಸಮಯ ಮತ್ತೆ ಬರದಿದ್ದಾಗ ಆ ಒಂದೇ ಕಷ್ಟಕ್ಕೆ ನಾವು ಯಾಕೆ ಪ್ರತಿ ಬಾರಿ ಕೂಡ ಒಂದು ಕಣ್ಣೀರನ್ನು ಹಾಕ್ಬೇಕು ಅನ್ನೋದನ್ನು ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ನಾವೊಂದು ಒಂದೇ ದುಃಖಕ್ಕೆ ಪ್ರತಿ ಬಾರಿ ಅಥವಾ ಪ್ರತಿ ವರ್ಷನೇ ಆಗಿರ್ಬೋದು ಪದೇ ಪದೇ ಅದನ್ನೇ ನೆನೆಸಿ ನಾವು ಒಂದು ಅಳ್ತಾ ಇರ್ತೇವೆ ಅಥವಾ ಒಂದು ದುಃಖಿತರ ಆಗಿರ್ತೇವೆ. ಹೊರತಾಗಿ ಆ ಯೋಚನೆಯಿಂದ ನಾವು ಹೊರಗೆ ಬರುವುದಿಲ್ಲ. ಶ್ರೀಕೃಷ್ಣರು ಒಂದು ಒಳ್ಳೆಯ ಉಪದೇಶವನ್ನು ಅರ್ಜುನರಿಗೆ ಕೊಡ್ತಾರೆ. ಬನ್ನಿ ಶ್ಲೋಕ 14 ಒಂದು ಅನುವಾದವನ್ನು ತಿಳಿದುಕೊಳ್ಳೋಣ. ಶ್ಲೋಕ 14 ಅನುವಾದ. ಹೇ ಕೌಂತೆಯ, ಸುಖ ದುಃಖಗಳ ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡ ಮಾಯವಾಗುವಂತೆ ಭರತವಂಶ ಜನೆ ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಗೆ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಹೇಳ್ತಾರೆ, ಈ ಕಷ್ಟ ಸುಖಗಳನ್ನೋದು ಒಂದು ಚಳಿಗಾಲ ಮಳೆಗಾಲ ಇದ್ದಂತೆ. ಚಳಿಗಾಲ ಒಂದು ವರ್ಷ ಇಡೀ ಇರುವುದಿಲ್ಲ, ಅಷ್ಟೆಲ್ಲದೆ ಒಂದು ಮಳೆಗಾಲ ಕೂಡ ವರ್ಷ ಇಡೀ ಇರುವುದಿಲ್ಲ. ಹೊರತಾಗಿ ಕಾಲಕ್ರಮೇಣ ಅದು ಅದರ ಒಂದು ಸ್ಥಾನಕ್ಕೆ ಒಂದು ಸ್ಥಾನ ಪಲ್ಲಟ ಆಗ್ತದೆ ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ. ನಮ್ಮ ಜೀವನದಲ್ಲಿ ಅಷ್ಟೇ ನಾವು ತುಂಬಾ ಬಾರಿ ಒಂದು ಅನ್ಕೊಂಡಿರ್ತೇವೆ ಕಷ್ಟಗಳು ನಮ್ಗೆ ಬರ್ತದೆ, ಅಥವಾ ಕಷ್ಟಗಳದೇ ಜೀವನ ಆಯ್ತು. ನಮ್ಮ ಒಂದು ಮುಪ್ಪಿನ ವಯಸ್ಸಿಗೆ ಬಂದ್ರೆ ಕೂಡ ನಮ್ಗೆ ಕಷ್ಟಗಳೇ ಬರ್ತಿದೆ ಅಂತ ಹೇಳಿ ನಾವು ಅನ್ಕೊಳ್ತೇವೆ. ಆದ್ರೆ ನಾವು ಒಂದನ್ನು ಪಾಲಿಸ್ಬೇಕು, ಕಷ್ಟಗಳನ್ನೋದು ಒಂದು ದಿವಸ ಮಾಯ ಆಗ್ತದೆ. ನಾವೊಂದು ಸುಖಕ್ಕಾಗಿ ನಾವು ಜೀವನವನ್ನು ನಡೆಸಬೇಕು. ಹಾಗಾಗಿ ಒಂದು ಸುಖದ ಜೀವನ ಸಿಗ್ತದೆ ಅನ್ನೋ ಭರವಸೆಯನ್ನು ನಾವು ಜೀವನದಲ್ಲಿ ಕಂಡ್ಕೊಳ್ಬೇಕು ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ. ಮಳೆಗಾಲದಲ್ಲಿ ನಾವೊಂದು ತಣ್ಣೀರು ಸ್ನಾನ ಮಾಡೋದಾಗಿರ್ಬೋದು, ಸ್ನಾನ ಮಾಡದೆ ಬಿಟ್ಟು ಕೂತ್ಕೊಳ್ಳಿಕ್ಕೆ ಆಗಲ್ಲ. ಆದ್ರೆ ಧರ್ಮ ನಿಷ್ಠೆ ಇದ್ದವನೊಂದು ಚಳಿಗಾಲದಲ್ಲಿ ಆಗಿರ್ಲಿ ಒಂದು ಮಳೆಗಾಲದಲ್ಲಿ ಆಗಿರ್ಲಿ ಒಂದು ಸ್ನಾನ ಮಾಡೋದನ್ನು ನಿಲ್ಲಿಸುವುದಿಲ್ಲ. ವಿಪರೀತ ಚಳಿ ಅಂತ ಹೇಳಿ ಧರ್ಮ ನಿಷ್ಠೆ ಆದವನು ಯಾವತ್ತೂ ಕೂಡ ಒಂದು ಸ್ನಾನ ಮಾಡೋದಾಗಿರ್ಬೋದು, ಒಂದು ಬೆಳಿಗ್ಗೆ ಎದ್ದು ದೇವಸ್ಥಾನಗಳಿಗೆ ಹೋಗಿರ್ಬೋದು, ಯಾವುದೇ ಮಾಡೋದನ್ನು ನಿಲ್ಲಿಸುವುದಿಲ್ಲ. ಬೇಸಿಗೆಯಲ್ಲಿ ಆ ಬೆಂಕಿ ಮುಂದೆ ಕೂತ್ಕೊಂಡು ಕೂಡ ನಮಗೆ ಊಟವನ್ನು ಬಡಿಸ್ತಾರಲ್ಲ, ಅದು ಯಾಕೆ ಅಂದ್ರೆ ಅವರ ಒಂದು ಆ ಕಾಲ ಅನ್ನೋದು ಕಳೆದು ಹೋಗ್ತದೆ ಅನ್ನೋದನ್ನು ಗೊತ್ತಿರ್ತದೆ. ಹಾಗಾಗಿ ಊಟ ಮಾಡದೆ ಕೂರ್ಲಿಕ್ಕೆ ಕೂಡ ನಮಗೆ ಆಗುದಿಲ್ಲ. ಜೀವನದಲ್ಲಿ ನಾವು ಬದುಕಬೇಕು ಅಂದ್ರೆ ನಮಗೆ ಮುಖ್ಯವಾಗಿ ಆಹಾರ ಬೇಕಾಗಿರ್ತದೆ. ಹಾಗಾಗಿ ಈ ಸಮಯ ಅನ್ನೋದು ಕೂಡ ಕಳೆದು ಹೋಗ್ತದೆ ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ. ಅದೆಷ್ಟೋ ಬಾರಿ ಜೀವನದಲ್ಲಿ ಸೋತವರಾಗಿರ್ಬೋದು, ಪ್ರೀತಿಯಲ್ಲಿ ಸೋತವರಾಗಿರ್ಬೋದು, ನಾವೊಂದು ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ. ಯಾವ ರೀತಿ ಅಂದ್ರೆ ಈ ಜೀವನದಲ್ಲಿ ಕಷ್ಟಗಳೇ ಬರ್ತೇವೆ ಅಥವಾ ಈ ಕಾಲ ಮುಗ್ದೆ ಹೋಯ್ತು ಅನ್ನೋದನ್ನ ಯೋಚನೆ ಮಾಡಿರ್ತೇವೆ. ಆದ್ರೆ ಶ್ರೀಕೃಷ್ಣರು ಹೇಳ್ತಾರೆ ಈ ಕಾಲ ಎಂಬುದು ಕಳೆದು ಹೋಗ್ತದೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕು. ಆಗ ಮಾತ್ರ ಜೀವನದಲ್ಲಿ ಮುಂದೆ ಹೋಗ್ಬೋದು ಅಥವಾ ಸುಖಮಯ ಜೀವನ ಅನುಭವಿಸ್ಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗ್ತದೆ ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಒಂದು ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಎರಡೂ ಕೂಡ ಒಂದು ಸಮಾನ ರೀತಿಯಲ್ಲಿ ನೋಡ್ಬೇಕು ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾರೆ. ಸುಖ ಬಂದಾಗ ನಾವು ದೇವರನ್ನು ಮರೆತು ಬಿಡುದು ಅಥವಾ ದುಃಖ ಬಂದಾಗ ಮಾತ್ರ ದೇವರನ್ನೇ ನೆನೆಸುವುದು ಅದು ನಿಜ ಮನುಷ್ಯನ ಒಂದು ವ್ಯಕ್ತಿತ್ವ ಅಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಸುಖ ಬಂದಾಗ ನಾವು ದೇವರನ್ನಾಗಿರ್ಬೋದು ಅಥವಾ ನಮ್ಗೆ ಯಾರು ಬೆಲೆ ಕೂಡ ಗೊತ್ತಿರಲ್ಲ. ಅದೇ ದುಃಖ ಬಂದಾಗ ದೇವರನ್ನು ಪ್ರತಿನಿತ್ಯ ಕೂಡ ನಾವು ಒಂದು ಪ್ರಾರ್ಥಿಸ್ತೇವೆ ಅಥವಾ ಮೊರೆ ಇಡ್ತೇವೆ.
ಎಲ್ಲರಿಗೂ ಒಂದು ತಪ್ಪು ಮಾಡೋದನ್ನು ನಿಲ್ಲಿಸ್ತೀವಿ, ಇನ್ನು ಕಷ್ಟಗಳು ಜಾಸ್ತಿ ಆಗ್ತದೆ. ಅದೇ ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ರತಿನಿತ್ಯ ಮಾಡ್ಬೇಕು. ಅರ್ಜುನರಿಗೆ ಹೇಳ್ತಾರೆ, ಕ್ಷತ್ರಿಯ ಕುಲದವನಾಗಿ ನೀನು ಈ ರೀತಿ ಮಾತಾಡೋದು ತಪ್ಪು ಅರ್ಜುನ. ಕ್ಷತ್ರಿಯ ಕುಲದವನಾಗಿ ಒಂದು ಮಿತ್ರರಾಗಿರ್ಬೋದು ಅಥವಾ ಒಂದು ಗುರು ಹಿರಿಯರನ್ನು ಲೆಕ್ಕಿಸದೆ ನೀನು ಯುದ್ಧ ಮಾಡ್ಲೇಬೇಕು, ಅದು ನಿನ್ನ ಕರ್ತವ್ಯ ಆಗಿರ್ಬೋದು ಅಥವಾ ನಿನ್ನ ಧರ್ಮ ಆಗಿರ್ಬೋದು ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ. ಕ್ಷತ್ರಿಯ ಕುಲದವನಾಗಿ ನೀನು ಈ ರೀತಿಯಾಗಿ ಮಾತನಾಡುದು ಒಂದು ತಪ್ಪು ಕಲ್ಪನೆ ಅಥವಾ ಅದು ಅಧರ್ಮ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ನಮ್ಮ ಕಾರ್ಯ ಅನ್ನೋದು ನಿರಂತರವಾಗಿರ್ಬೇಕು, ಅದು ದೇವರಿಗೆ ಬಿಟ್ಟು ನಾವು ಅದನ್ನು ಒಂದು ಕಾರ್ಯ ನಿರಂತರ ಮಾಡಬೇಕು. ತಪ್ಪು ಒಪ್ಪುಗಳು ನಮಗೆ ಗೊತ್ತಿದ್ರೆ ಕೂಡ ಯಾವುದು ಸರಿ ತಪ್ಪು ಅನ್ನೋದನ್ನು ನಮ್ಮ ಧರ್ಮ ನಿಷ್ಠೆಯನ್ನು ಪಾಲಿಸದೆ ನಾವು ಯಾವುದನ್ನು ಕೈಗೊಳ್ಳುತ್ತೇವೆ ಅದು ಅಧರ್ಮ ಆಗ್ತದೆ ಅಥವಾ ಅದು ಅಪ್ರಾಮಾಣಿಕ ವ್ಯಕ್ತಿತ್ವವನ್ನು ನಿನ್ನದು ತೋರಿಸ್ತದೆ ಅರ್ಜುನ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಹೇಳ್ತಾರೆ. ನಮ್ಮ ಜೀವನದಲ್ಲಿ ಅಷ್ಟೇ, ಅವರಿಗೇನೋ ಕೆಟ್ಟದಾಗ್ತದೆ ಅಥವಾ ಒಳ್ಳೇದಾಗ್ತದೆ ಅನ್ನುವಾಗ ನಾವು ಒಂದು ಕಾರ್ಯಗಳನ್ನು ಮುಂದೇನೆ ಮಾಡುವುದಿಲ್ಲ. ಯಾವ ರೀತಿ ಅಂದ್ರೆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಾವು ತಿದ್ದು ಬುದ್ಧಿ ಹೇಳಬೇಕು ಅಥವಾ ಅವರ ಜೀವನದಲ್ಲಿ ಒಂದು ಒಳ್ಳೇದಾಗ್ತದೆ ಅನ್ನುವಾಗ ನಾವು ಅವರಿಗೆ ಮಾರ್ಗದರ್ಶನ ಕೊಡ್ಲೇಬೇಕು. ಯಾಕಂದ್ರೆ ಅವ್ರು ಒಳ್ಳೆಯ ಜೀವನಕ್ಕೆ, ಅವ್ರು ಇವತ್ತು ನಮಗೆ ಬೈದ್ರು ಕೂಡ ಅವರಿಗೆ ಅವರ ತಪ್ಪಿನ ಅರಿವಾಗಬೇಕು. ಹಾಗಾಗಿ ಒಂದು ಹಿರಿಯರಾಗಿ ನಾವು ಒಂದು ಒಳ್ಳೆಯ ಸ್ಥಾನವನ್ನು ನಾವು ತುಂಬಬೇಕು. ಅವರ ಜೀವನದಲ್ಲಿ ಒಳ್ಳೆ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತಪ್ಪು ಒಪ್ಪುಗಳು ಗೊತ್ತಿರಲ್ಲ. ಹಾಗಾಗಿ ಅವರನ್ನು ತಿದ್ದು ಬುದ್ಧಿ ಹೇಳುವುದರ ಮುಖಾಂತರ ಅವರ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗ್ಲಿಕ್ಕೆ ಕೂಡ ಕಾರಣ ಆಗ್ತದೆ. ಹಾಗಾಗಿ ತಿದ್ದು ಬುದ್ಧಿ ಹೇಳಬೇಕು. ಶ್ರೀಕೃಷ್ಣರು ಕೂಡ ಅರ್ಜುನರಿಗೆ ಅದನ್ನು ಹೇಳ್ತಿದ್ದಾರೆ. ನಿನ್ನ ಧರ್ಮ, ಅವರ ಧರ್ಮವನ್ನು ಅವರಿಗೆ ಜ್ಞಾಪಿಸ್ತಾ ಇದ್ದಾರೆ. ಅಂದ್ರೆ ನಿನ್ನ ಧರ್ಮ ಒಂದು ಕ್ಷತ್ರಿಯ ಕುಲದವನಾಗಿ ನೀನು ಒಂದು ಯುದ್ಧ ಮಾಡಬೇಕು, ಈ ರೀತಿಯಾಗಿ ಒಂದು ಮಿತ್ರರಾಗಿರ್ಬೋದು ಗುರುಗಳ ಒಂದು ಇಲ್ಲಿ ಯಾವುದೇ ರೀತಿಯಾಗಿ ಯೋಚನೆ ಮಾಡಬಾರ್ದು ಅನ್ನೋದನ್ನು ಶ್ರೀಕೃಷ್ಣರಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಹೀಗೆ ನಿಮ್ಮ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದ್ರೆ ಏನೇ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ಸ್ ಇರ್ತದೆ, ಅವಾಗಲೇ ಹೋಗಿ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ನಿಮ್ಮ ಒಂದು ಪ್ರತಿಯೊಂದು ಸಪೋರ್ಟಿಗೆ ಕೂಡ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.